ಕಸ್ತೂರಿ ರಂಗನ್ ವರದಿಗೆ ಸಿಎಂ ಡಿಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕಕ್ಕೆ ಒಂದು ನ್ಯಾಯ, ಬೇರೆ ರಾಜ್ಯಗಳಿಗೆ ಇನ್ನೊಂದು ನ್ಯಾಯನಾ? ಕರ್ನಾಟಕಕ್ಕೆ ಮಾತ್ರ ಒಂದು ರೂಲ್ಸ್, ಬೇರೆ ರಾಜ್ಯಗಳಿಗೆ ಇನ್ನೊಂದು ರೂಲ್ಸ್ ಇರುತ್ತಾ? ಇಲ್ಲಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಸಿಎಂ ಡಿಕೆಶಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. 10 ಜಿಲ್ಲೆ 34 ತಾಲೂಕು 1446 ಗ್ರಾಮಗಳಿಗೆ ವರದಿ ವ್ಯಾಪಿಸುತ್ತೆ. ಅಷ್ಟು ಗ್ರಾಮಗಳನ್ನು ಕವರ್ ಮಾಡುತ್ತೆ ಈ ಒಂದು ವರದಿ. ಇದರಿಂದ ಜನರಿಗೆ ತೊಂದರೆ ಆಗಿಬಿಡುತ್ತೆ. 10 ಜಿಲ್ಲೆ ಏನಾಗುತ್ತೆ ನಿಮಗೆ ಒಂದು ವರದಿ ಬಂದಾಗ, ಹೌದು ಪರಿಸರ ಸೂಕ್ಷ್ಮ, ಪರಿಸರ ಹಾಳಾಗಬಾರ್ದು, ಪಶ್ಚಿಮ ಘಟ್ಟಗಳು, ಕರ್ನಾಟಕದ ಅರಣ್ಯ ಸಂಪತ್ತು ಇವೆಲ್ಲವೂ ನಿಜ. ಇಲ್ಲಿ ವಾದ 2 ಥರ ಬರುತ್ತೆ. ಒಂದು, ನೀವು ಪರಿಸರ ತಜ್ಞರ ಕಡೆಯಿಂದ ಈ ಒಂದು ವಾದವನ್ನು ಕೇಳಿದಾಗ, ಹೌದ್ರಿ ಇದೆಲ್ಲ ಪರಿಸರ ಉಳಿಬೇಕು, ಜೀವ ಪ್ರಭೇದಗಳು ಉಳಿಬೇಕು, ಜೀವ ವೈವಿಧ್ಯತೆ ಉಳಿಬೇಕು, ಅರಣ್ಯ ಉಳಿಬೇಕು, ಮಳೆ ಬರಬೇಕು, ಪರಿಸರ ಸಮತೋಲನ ಇರಬೇಕು, ಎಕಾಲಜಿ ಚೆನ್ನಾಗಿ ಮೇಂಟೈನ್ ಆಗಬೇಕು ಅಂದರೆ ಇಲ್ಲಿ ಮಾನವನ ಹಸ್ತಕ್ಷೇಪ, ಮಾನವನ ಪ್ರವೇಶ ಇಲ್ಲಿ ಬರಬಾರ್ದು. ಏನೋ ಬರ್ತಾನೆ, ಒಂದು ಮನೆ ಕಟ್ತೀನಿ ಅಂತಾನೆ, ಒಂದು ಬ್ರಿಡ್ಜ್ ಕಟ್ತೀನಿ ಅಂತಾನೆ, ಇನ್ಯಾರೋ ಗಣಿಗಾರಿಕೆ ಮಾಡ್ತೀನಿ ಅಂತಾನೆ, ಇನ್ಯಾರೋ ರೋಡ್ ಮಾಡ್ತೀನಿ ಅಂತಾನೆ, ಬೋರ್ವೆಲ್ ಕೊರಿತೀನಿ ಅಂತಾನೆ, ಇನ್ಯಾರೋ ನಾನು ಇದು ಕೈಗಾರಿಕೆ ಮಾಡ್ತೀನಿ ಅಂತ ಬರ್ತಾನೆ, ಇನ್ನೊಬ್ಬ ಬರ್ತಾನೆ ಡೈನಮೈಟ್ ಇಡ್ತಾನಲ್ಲಿ ಗಣಿಗಾರಿಕೆ ಮಾಡ್ತಾನೆ. ಇದನ್ನು ತಪ್ಪಿಸ್ಬೇಕಾದ್ರೆ ನಾವು ಇದಕ್ಕೊಂದು ಬೇಲಿ ಅಂತ ಹಾಕಬೇಕು, ನಾವು ನಿಯಮ ಅಂತ ಹಾಕಬೇಕು. ಇಷ್ಟು ಜನ ಅಲ್ಲಿ ಪ್ರವೇಶ ಮಾಡಬಾರ್ದು. ಇದು ಭಾಗ 1. ಈ ಗ್ರಾಮಸ್ಥರು, ಆ ಭಾಗದ ಜನ ಅವರನ್ನು ಕೇಳಿದಾಗ, ಸ್ವಾಮಿ ಇವರು ಈ ಥರ ಅಪ್ಪಿತಪ್ಪಿ ರೂಲ್ ಮಾಡಿಬಿಟ್ರು ಅಂತ ಹೇಳಿದ್ರೆ, ನೋಡಿ ಸಾವಿರಾರು ವರ್ಷಗಳಿಂದ ನಮ್ಮ ಹಿಂದಿನವರು, ಪೂರ್ವಿಕರು, ಪೂರ್ವಜರು ಇವರೆಲ್ಲರೂ ಇಲ್ಲಿ ಬದುಕಿದ್ದಾರೆ, ಅರಣ್ಯದೊಂದಿಗೆ ಬದುಕಿದ್ದಾರೆ, ಅರಣ್ಯದ ಮರಗಳಿಗೆ ನಮಿಸಿದ್ದಾರೆ. ಅವರು ಅದರಲ್ಲಿ ದೇವರನ್ನು ಕಂಡಿದ್ದಾರೆ. ನೆಲದಲ್ಲಿ, ಜಲದಲ್ಲಿ, ಗಿರಿಯಲ್ಲಿ, ಶಶಿಯಲ್ಲಿ, ಸಸಿಯಲ್ಲಿ ದೇವರನ್ನು ಕಂಡಂಥವ್ರವರು. ಚೆನ್ನಾಗಿತ್ತಲ್ವಾ ಅರಣ್ಯವನ್ನು ಹಾಳು ಮಾಡಿದ್ರಾ? ಇವರೇನು ಮಾಡ್ತಾರೆ, ಈ ಥರ ರೂಲ್ಸ್ ಮಾಡಿಬಿಟ್ಟ ಮೇಲೆ ನಾವು ನಮ್ಮ ಹಳ್ಳೀಲಿ ಒಂದು ಯಾವುದೋ ಒಂದು ಸಣ್ಣ ಮೋರಿ ಮಾಡಬೇಕು ಅಂದ್ರೂ ಇದಕ್ಕೆ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಪರ್ಮಿಷನ್ ಸಿಗಲ್ಲ. ಅಭಿವೃದ್ಧಿ ಕೆಲಸಗಳು ಹಳ್ಳಿಯ ಮಟ್ಟಿಗೆ ಮಾಡಲಿಕ್ಕೂ ಇವ್ರು ಬಿಡಲ್ಲ, ಕಾಡಿಗೆ ನಮ್ಮ ಪ್ರವೇಶಕ್ಕೂ ಬಿಡಲ್ಲ ಇವರು. ಇಂಥ ಸಂದರ್ಭದಲ್ಲಿ ಇದರ ಜೊತೆಗೆ ನಮ್ಮ ಒಡನಾಟ ಇದೆಯಲ್ಲ, ಇದನ್ನು ಹಾಳು ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಸಿಟ್ಟು ಯಾಕೆ ಬಂದಿದೆ ಅಂದರೆ, 10 ಜಿಲ್ಲೆ ಇದೆ, 34 ತಾಲೂಕು, 10 ಜಿಲ್ಲೆ. ಕರ್ನಾಟಕದ 3ನೇ ಒಂದು ಭಾಗ 10 ಜಿಲ್ಲೆ ಅಂದರೆ ಸುಮ್ಮನೆ ಅಲ್ಲ ಅದು. ಕರ್ನಾಟಕದಲ್ಲಿ 3ನೇ ಒಂದು ಭಾಗ 10 ಜಿಲ್ಲೆ ಅಂದರೆ 10 ಜಿಲ್ಲೆ 34 ತಾಲೂಕು ಬರ್ತವೆ. 1446 ಗ್ರಾಮಗಳ ವ್ಯಾಪ್ತಿಗೆ ಇಡೀ ವರದಿ ಅಪ್ಲೈ ಆಗಿಬಿಡುತ್ತೆ. ಜನರಿಗೆ ತೊಂದರೆ ಆಗಲ್ವಾ? ಕೇಂದ್ರದ ಈ ಕರಡು ಅಧಿಸೂಚನೆಗೆ ರಾಜ್ಯದ ಆಕ್ಷೇಪ ಇದೆ. ಇದು ಕರಡು ಅಲ್ಲ, ಇದು ಕುರುಡು ಅಧಿಸೂಚನೆ. ಇದು ಕರ್ನಾಟಕಕ್ಕೆ ಒಂದು ನ್ಯಾಯ ಮಾಡ್ತಾರೆ, ಬೇರೆಯವ್ರಿಗೊಂದು ನ್ಯಾಯ ಮಾಡ್ತಾ ಇದ್ದಾರೆ ಇವರು. ಶೀಘ್ರದಲ್ಲಿಯೇ ಬರ ಘೋಷಣೆ ಬಗ್ಗೆ ಕೂಡ ಮುಖ್ಯಮಂತ್ರಿ ಮಾಹಿತಿ ಕೊಟ್ಟಿದ್ದಾರೆ. 102 ತಾಲೂಕಲ್ಲಿ ಬರ ಪರಿಸ್ಥಿತಿ ಇರೋದರಿಂದ ಬರದ ಘೋಷಣೆಗೆ ನಾವು ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ ಅಂತ ಕೂಡ ಸಿಎಂ ಹೇಳಿದ್ದಾರೆ. ಕಸ್ತೂರಿ ರಂಗನ್ ವರದಿ ಏನು ಬಂದಿದೆ, ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಕೇಂದ್ರದಿಂದ ಕರಡು ಅಧಿಸೂಚನೆ ಬಂದಿದೆ. ಇದಕ್ಕೆ ನಮ್ಮ ರಾಜ್ಯದ ನಿಲುವು ಏನು ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರ. ಸೊ ಇದರಿಂದ ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಈಗ ನಮಗೆ ಸ್ವಲ್ಪ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 10 ಜಿಲ್ಲೆಯಲ್ಲಿ 33 ತಾಲೂಕು 14,449 ಗ್ರಾಮಗಳು ಇಲ್ಲಿ ಬರ್ತದೆ. ಸೊ ಕರ್ನಾಟಕದಲ್ಲಿ 20,668 ಚದರ ಕಿಲೋಮೀಟರ್ ಪ್ರದೇಶ ಇದೆ. ಸೊ ಇಲ್ಲಿ ಮುಂದೆ ನಮ್ಮ ಕೃಷಿಕರ ಜೀವನೋಪಾಯಕ್ಕೆ, ಅವರ ಮೂಲ ಸೌಕರ್ಯ ಮತ್ತು ಅವರ ಭವಿಷ್ಯ ಅಭಿವೃದ್ಧಿಗೆ ಭಾಳ ತೊಂದರೆ ಆಗ್ತಾ ಇದೆ. ಸೊ ಇದನ್ನು ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಹಿಂದೆ ಕೂಡ ನಮ್ಮ ಸರ್ಕಾರ ಇದನ್ನು ತಿರಸ್ಕರಿಸಬೇಕು ಅಂಥೇಳಿ ನಾವು ಕ್ಯಾಬಿನೆಟಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ನಾವು ಅದನ್ನು ಮಾಡಿದ್ದು. ಆದರೂ ಕೂಡ ಅವರು ಅದನ್ನು ಪರಿಗಣನೆ